ಕೆಲ ಯೂಟ್ಯೂಬ್ ಚಾನೆಲ್ಗಳಿಂದ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ. ಇವರನ್ನ ಕಾನೂನು ಚೌಕಟ್ಟಿನ ಒಳಗೆ ತರಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಾಂತರಣಗಳನ್ನು ಮಾಡ್ತದೆ ಎನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ. ಪ್ರಾಯಶಃ 2023ರ ನನ್ನ ಚುನಾವಣೆ ನಂತರ ವಿಜಯೋತ್ಸವದ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು. ಪ್ರಾಯಶಃ ಅದನ್ನು ಕಟ್ ಅಂಡ್ ಪೇಸ್ಟ್ ಆಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು. ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು. ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು. ಅದರ ಬಗ್ಗೆ ಚರ್ಚೆಗಳು ಆಯಿತು. ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಈ ಕಟ್ ಅಂಡ್ ಪೇಸ್ಟ್ ಹಾವಳಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರೀಬಹುದು ಎನ್ನುವಂಥದ್ದನ್ನು ನಿಲ್ಲಿಸತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಹೇಳಿದ್ದೇನೆ. ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳನ್ನು ಪ್ರಶಂಸೆಯನ್ನು ನಾನು ಸದನದಲ್ಲಿ ಮಾಡಿದ್ದೇನೆ. ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಎಲ್ಲೂ ಸಮಾಜವನ್ನು ಮಿಸ್ಲೀಡ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗಲಿಲ್ಲ. ಆದರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂತ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಸದನದಲ್ಲಿ ಬರುವಂತಹ ವ್ಯವಸ್ಥೆಗಳು ಸಹ ಆಗ್ತದೆ ಎನ್ನುವಂಥದ್ದನ್ನು ಸಹ ನನ್ನ ಸದನದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನನ್ನ ಮೇಲೆ ಸರ್ಕಾರ ಎಫ್ಐಆರ್ ಸಹ ಮಾಡಿತ್ತು. ಆಮೇಲೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಜಾಮೀನು ಕೊಡುವಂತ ಕೆಲ ಯೂಟ್ಯೂಬ್ ಚಾನೆಲ್ಗಳಿಂದ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ. ಇವರನ್ನ ಕಾನೂನು ಚೌಕಟ್ಟಿನ ಒಳಗೆ ತರಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಾಂತರಣಗಳನ್ನು ಮಾಡ್ತದೆ ಎನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ. ಪ್ರಾಯಶಃ 2023ರ ನನ್ನ ಚುನಾವಣೆ ನಂತರ ವಿಜಯೋತ್ಸವದ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು. ಪ್ರಾಯಶಃ ಅದನ್ನು ಕಟ್ ಅಂಡ್ ಪೇಸ್ಟ್ ಆಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು. ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು. ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು. ಅದರ ಬಗ್ಗೆ ಚರ್ಚೆಗಳು ಆಯಿತು. ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಈ ಕಟ್ ಅಂಡ್ ಪೇಸ್ಟ್ ಹಾವಳಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರೀಬಹುದು ಎನ್ನುವಂಥದ್ದನ್ನು ನಿಲ್ಲಿಸತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಹೇಳಿದ್ದೇನೆ. ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳನ್ನು ಪ್ರಶಂಸೆಯನ್ನು ನಾನು ಸದನದಲ್ಲಿ ಮಾಡಿದ್ದೇನೆ. ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಎಲ್ಲೂ ಸಮಾಜವನ್ನು ಮಿಸ್ಲೀಡ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗಲಿಲ್ಲ. ಆದರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂತ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಸದನದಲ್ಲಿ ಬರುವಂತಹ ವ್ಯವಸ್ಥೆಗಳು ಸಹ ಆಗ್ತದೆ ಎನ್ನುವಂಥದ್ದನ್ನು ಸಹ ನನ್ನ ಸದನದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನನ್ನ ಮೇಲೆ ಸರ್ಕಾರ ಎಫ್ಐಆರ್ ಸಹ ಮಾಡಿತ್ತು. ಆಮೇಲೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಜಾಮೀನು ಕೊಡುವಂತ ಕೆಲ ಯೂಟ್ಯೂಬ್ ಚಾನೆಲ್ಗಳಿಂದ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ. ಇವರನ್ನ ಕಾನೂನು ಚೌಕಟ್ಟಿನ ಒಳಗೆ ತರಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಾಂತರಣಗಳನ್ನು ಮಾಡ್ತದೆ ಎನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ. ಪ್ರಾಯಶಃ 2023ರ ನನ್ನ ಚುನಾವಣೆ ನಂತರ ವಿಜಯೋತ್ಸವದ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು. ಪ್ರಾಯಶಃ ಅದನ್ನು ಕಟ್ ಅಂಡ್ ಪೇಸ್ಟ್ ಆಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು. ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು. ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು. ಅದರ ಬಗ್ಗೆ ಚರ್ಚೆಗಳು ಆಯಿತು.
ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಈ ಕಟ್ ಅಂಡ್ ಪೇಸ್ಟ್ ಹಾವಳಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರೀಬಹುದು ಎನ್ನುವಂಥದ್ದನ್ನು ನಿಲ್ಲಿಸತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಹೇಳಿದ್ದೇನೆ. ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳನ್ನು ಪ್ರಶಂಸೆಯನ್ನು ನಾನು ಸದನದಲ್ಲಿ ಮಾಡಿದ್ದೇನೆ. ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಎಲ್ಲೂ ಸಮಾಜವನ್ನು ಮಿಸ್ಲೀಡ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗಲಿಲ್ಲ. ಆದರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂತ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಸದನದಲ್ಲಿ ಬರುವಂತಹ ವ್ಯವಸ್ಥೆಗಳು ಸಹ ಆಗ್ತದೆ ಎನ್ನುವಂಥದ್ದನ್ನು ಸಹ ನನ್ನ ಸದನದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನನ್ನ ಮೇಲೆ ಸರ್ಕಾರ ಎಫ್ಐಆರ್ ಸಹ ಮಾಡಿತ್ತು. ಆಮೇಲೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಜಾಮೀನು ಕೊಡುವಂತ ಕೆಲ ಯೂಟ್ಯೂಬ್ ಚಾನೆಲ್ಗಳಿಂದ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ. ಇವರನ್ನ ಕಾನೂನು ಚೌಕಟ್ಟಿನ ಒಳಗೆ ತರಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿರ್ತಕ್ಕಂಥ ಅವಾಂತರಣಗಳನ್ನು ಮಾಡ್ತದೆ ಎನ್ನುವಂಥದ್ದು ನಿನ್ನೆ ಸದನದಲ್ಲಿ ಬಂದಿರತಕ್ಕಂಥ ವಿಚಾರವೂ ಒಂದು ಸಾಕ್ಷಿ. ಪ್ರಾಯಶಃ 2023ರ ನನ್ನ ಚುನಾವಣೆ ನಂತರ ವಿಜಯೋತ್ಸವದಲ್ಲಿ ಸಂದರ್ಭದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಅದನ್ನು ಉಲ್ಲೇಖವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಮಾತುಗಳದು. ಪ್ರಾಯಶಃ ಅದನ್ನು ಕಟ್ ಅಂಡ್ ಪೇಸ್ಟ್ ಆಗಿ ಬಂದು ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಮೊದಲು ರಿಯಾಕ್ಷನ್ ಕೊಟ್ಟರು. ಈ ರೀತಿ ಹೇಳಿಕೆಗಳನ್ನು ಹೋರಾಟಗಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು. ಅದರ ನಂತರ ಅದನ್ನು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಹ ಅದನ್ನು ತಗೊಂಡ್ರು. ಅದರ ಬಗ್ಗೆ ಚರ್ಚೆಗಳು ಆಯಿತು. ಮಧ್ಯಾಹ್ನ ನಾನು ಸದನದಲ್ಲೂ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಈ ಕಟ್ ಅಂಡ್ ಪೇಸ್ಟ್ ಹಾವಳಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದನ್ನು ಬೇಕಾದರೂ ಬರೀಬಹುದು ಎನ್ನುವಂಥದ್ದನ್ನು ನಿಲ್ಲಿಸತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಹೇಳಿದ್ದೇನೆ. ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳನ್ನು ಪ್ರಶಂಸೆಯನ್ನು ನಾನು ಸದನದಲ್ಲಿ ಮಾಡಿದ್ದೇನೆ. ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಪ್ರಿಂಟ್ ಮೀಡಿಯಾ ಇರಬಹುದು, ಎಲ್ಲೂ ಸಮಾಜವನ್ನು ಮಿಸ್ಲೀಡ್ ಆಗ್ತಕ್ಕಂಥ ವ್ಯವಸ್ಥೆಗಳಾಗಲಿಲ್ಲ. ಆದರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂತ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಸದನದಲ್ಲಿ ಬರುವಂತಹ ವ್ಯವಸ್ಥೆಗಳು ಸಹ ಆಗ್ತದೆ ಎನ್ನುವಂಥದ್ದನ್ನು ಸಹ ನನ್ನ ಸದನದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನನ್ನ ಮೇಲೆ ಸರ್ಕಾರ ಎಫ್ಐಆರ್ ಸಹ ಮಾಡಿತ್ತು. ಆಮೇಲೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಜಾಮೀನು ಕೊಡುವಂತ ಕೆಲ ಯೂಟ್ಯೂಬ್ ಚಾನೆಲ್ಗಳಿಂದ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ. ಇವರನ್ನ ಕಾನೂನು ಚೌಕಟ್ಟಿನ ಒಳಗೆ ತರಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ.